ಎಲ್ಲಿಯೇ ಭೂಕಂಪವಾದರೂ ಅಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಹಾಜರು. ಎಲ್ಲಿಯೇ ಪ್ರಕೃತಿ ವಿಕೋಪ ನಡೆಯಲಿ ಅಲ್ಲಿ ಜನರ ನೆರವಿಗೆ ಮೊದಲು ಧಾವಿಸೋದು ಸಂಘದ ಕಾರ್ಯಕರ್ತರೇ. ಇಂತಹ ಸಂಘದ ಕಾರ್ಯಕರ್ತರಿಗೆ ವೇತನ ನೀಡೋರಿಲ್ಲ, ಅವರಿಗೆ ಪದವಿ ಹುದ್ದೆಗಳ ಆಸೆ ಇಲ್ಲ. ಅವರ ಗುರಿ ಮತ್ತು ಉದ್ದೇಶ ಒಂದೇ, ಅದು ಜನಸೇವೆ ಮತ್ತು ರಾಷ್ಟ್ರೀಯತೆ. ಹೀಗೆ ನಿರಂತರ ಸೇವೆ ಸಲ್ಲಿಸಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲೆಮರೆ ಕಾಯಿಯಂತೆ ಇರುವ ಸಂಘದ ಹಿರಿಯ ಕಾರ್ಯಕರ್ತರನ್ನ ಗುರುತಿಸುವ ಕೆಲಸಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಂದಾಗಿದೆ. ಭಾರತದ ಮೇಲೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಭಾರತದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿದರು. ತಮ್ಮದೇ ಆದಂತಹ ಅಧಿಕಾರವನ್ನ, ಡಿಕ್ಟೇಟರ್ಶಿಪ್ ಅನ್ನ ಇಡೀ ಭಾರತ ಒಂದು ರಾತ್ರಿಯಲ್ಲಿ ಏನು ನಮ್ಮ ಸ್ವಾತಂತ್ರ್ಯ ಇತ್ತು ಅದನ್ನು ಹರಣ ಮಾಡಿದ್ರು. ಅಂತಹ ಸಮಯದಲ್ಲಿ ಇಂದಿರಾ ಗಾಂಧಿ ವಿರುದ್ಧ, ಪ್ರಧಾನಿ ವಿರುದ್ಧ, ಮೀಸಾ ವಿರುದ್ಧ ಧ್ವನಿ ಎತ್ತಿ ಆಯಮ್ಮ ಏನು ಅಂಬೇಡ್ಕರ್ ಸಂವಿಧಾನವನ್ನು ಹತ್ಯೆ ಮಾಡಿದ್ರು ಅದರ ವಿರುದ್ಧವಾಗಿ ಸಂಪೂರ್ಣವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೀಡಿದಂಥ ಆದೇಶದ ಮೇರೆಗೆ ವಿರುದ್ಧವಾಗಿ ಹೋರಾಟ ಮಾಡಿ ಜೈಲು ಸೇರಿದಂತ ಇಬ್ಬರು ಪ್ರಮುಖರು ನಮ್ಮ ಮುಂದೆ ಇದ್ದಾರೆ. ಒಂದು ಚಿಕ್ಕಬಳ್ಳಾಪುರದ ಕೆಂ ನಾಗರಾಜ್ ಮತ್ತು ಶ್ರೀನಿವಾಸ ಮೂರ್ತಿ ಅವರು. ಅಷ್ಟೇ ಅದ್ವಿತೀಯವಾಗಿ ನಾಯಕತ್ವವನ್ನ ನಮ್ಮ ಜೊತೆ ಇದ್ದು ನಮಗೆ ಒಂದು ಸ್ಫೂರ್ತಿದಾಯಕವಾದಂಥ ಕೋಲಾರದ ಶ್ರೀ ಪಾರ್ಥಸಾರಥಿ ಅವರು ಈ ಸಮಯದಲ್ಲಿ ನಮ್ಮ ಜೊತೆ ಇದ್ದಾರೆ. ಆ ರೀತಿಯ 1975 ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ 50 ವರ್ಷಗಳ ಸವಿ ನೆನಪಿನಲ್ಲಿ, ಕೆಟ್ಟ ನೆನಪಿನಲ್ಲಿ ಇವತ್ತಿನ ಅದಕ್ಕಾಗಿ ಹೋರಾಟ ಮಾಡಿದಂತ ನಮ್ಮ ನಾಯಕರಿಗೆ ಒಂದು ಸನ್ಮಾನದ ಕಾರ್ಯಕ್ರಮವನ್ನ ನಾವು ಇವತ್ತಿನ ದಿವಸ ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಭಾಗವಾಗಿ ಸಂಘದ ಕಾರ್ಯಕರ್ತರಾದ ನರಸಿಂಹಮೂರ್ತಿ ಅವರು ಮತ್ತೊಬ್ಬ ಹಿರಿಯ ಕಾರ್ಯಕರ್ತ ಜೆಎಸ್ ಪಾರ್ಥಸಾರಥಿ ಅವರೊಂದಿಗೆ ಆಗಮಿಸಿ ಚಿಕ್ಕಬಳ್ಳಾಪುರದ ಸಂಘದ ಹಿರಿಯ ಸದಸ್ಯರಾದ ಶ್ರೀನಿವಾಸ ಮೂರ್ತಿ ಅವರನ್ನ ಗೌರವಿಸಿದ್ದಾರೆ. ಶ್ರೀನಿವಾಸ ಮೂರ್ತಿ ಅವರು ಮಾಜಿ ಉಪಪ್ರಧಾನಿ ದಿವಂಗತ ಲಾಲ್ ಕೃಷ್ಣ ಅಡ್ವಾಣಿ ಅವರೊಂದಿಗೆ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಸೆರೆವಾಸ ಅನುಭವಿಸಿದವರು. ಅವರ ರಾಷ್ಟ್ರ ಸೇವೆಯನ್ನ ಗುರುತಿಸಿ ನರಸಿಂಹಮೂರ್ತಿ ಮತ್ತು ಪಾರ್ಥಸಾರಥಿಯವರು ಆಗಮಿಸಿ ಶ್ರೀನಿವಾಸ ಮೂರ್ತಿ ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ರು. ಆರ್ಎಸ್ಎಸ್ಗೆ 100 ವರ್ಷ ತುಂಬಿರುವ ಕಾರಣ ಸಂಘದಲ್ಲಿ ಮೊದಲಿನಿಂದ ಕೆಲಸ ಮಾಡಿರುವ ಹಿರಿಯ ಕಾರ್ಯಕರ್ತರಿಗೆ ಸನ್ಮಾನ ಮಾಡಲು ಸಂಘಟನೆಯ ಸೂಚನೆಯ ಮೇರೆಗೆ ಜಿಲ್ಲೆಯ ಎಲ್ಲಾ ಕಡೆ ಗೌರವಿಸುವ ಕೆಲಸವಾಗಿದೆ. ಚಿಕ್ಕಬಳ್ಳಾಪುರ ನಗರದ 93 ವರ್ಷದ ನಿವೃತ್ತ ಶಿಕ್ಷಕ ಮತ್ತು ಬ್ರಹ್ಮಚಾರಿಯಾದ ಶ್ರೀನಿವಾಸ ಮೂರ್ತಿ ಅವರು 1975ರ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳಲ್ಲಿ ಜೈಲುವಾಸ ಅನುಭವಿಸಿದವರು. ಈ ವೇಳೆ ಕೋಲಾರದ ಬಿಜೆಪಿ ಹಿರಿಯ ಮುಖಂಡ ಸತ್ಯನಾರಾಯಣ ರಾವ್, ಕೋಲಾರ ಬಜರಂಗ ದಳದ ಬಾಬು, ಬಿಜೆಪಿಯ ಹರಿಕೃಷ್ಣ, ಬಜರಂಗ ದಳದ ಅನಂತ ಇನ್ನೂ ಹಲವರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.